ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ದಿನ ಬೆಳಗಾದರೆ ಮಹಿಳೆಯರಿಗೆ ಏನಪ್ಪ ಇವತ್ತು ತಿಂಡಿ ಮಾಡೋದು, ಏನು ಅಡುಗೆ ಮಾಡೋದು ಅನ್ನೋ ಒಂದು ಸಮಸ್ಯೆ, ಅಂದರೆ ಒಂದು ಪ್ರಶ್ನೆ ಯಾವಾಗಲೂ ಕಾಡ್ತಾ ಇರುತ್ತೆ. ನನಗೂ ಇದೇ ಯೋಚನೆ ಬರ್ತಾ ಇತ್ತು. ನಾನು ಇವತ್ತು ನಮಗೂ ಮಾಡಿಕೊಂಡು ನಿಮಗೂ ತಿಳಿಸೋಣ. ಅದೇನೆಂದರೆ ಗೊಜ್ಜವಲಕ್ಕಿ, ಹುಳಿ ಅವಲಕ್ಕಿ ಅಂತೀವಿ ಅಥವಾ ಗೊಜ್ಜವಲಕ್ಕಿ ಅಂತೀವಿ. ಅದೇನು ಮಾಡೋಕ್ಕೆ ಕಷ್ಟ ಅಂತ ನೀವು ಕೇಳ್ಬೋದು. ಅದೇನೂ ಕಷ್ಟ ಇಲ್ಲ, ತುಂಬ ಸುಲಭದ ತಿಂಡಿ. ಆದರೆ ನಾನೇ ಎಷ್ಟೋ ಜನರಿಗೆ ಆ ಅವಲಕ್ಕಿಯನ್ನು, ಗಟ್ಟಿ ಅವಲಕ್ಕಿ, ಅದಕ್ಕೆ ನಾವು ತಗೊಳ್ಳೋದು ಗಟ್ಟಿ ಅವಲಕ್ಕಿಯನ್ನು ನೆನೆಸೋಕ್ಕೆ ತುಂಬ ಜನರಿಗೆ ಬರಲ್ಲ. ಅದರ ಬಗ್ಗೆ ತೋರಿಸಿ ನಿಮಗೆ ಆಮೇಲೆ ಹುಳಿ ಅವಲಕ್ಕಿ ಅಥವಾ ಗೊಜ್ಜವಲಕ್ಕಿ ಮಾಡೋದು ಹೇಗೆ ಅಂತ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಗಟ್ಟಿ ಅವಲಕ್ಕಿಯನ್ನು ತಗೊಂಡು ಮೊದಲು 1-2-3 ಸಲ ತೊಳ್ಕೋಬೇಕು. ತೊಳೆದ ಮೇಲೆ ಅದನ್ನು 1 ಗಂಟೆ ಹೊತ್ತು ನೆನೆಯಕ್ಕೆ ಬಿಡಬೇಕು. ಆಗ ಮಾತ್ರ ನಿಮಗೆ ಅದು ಉದ್ರಾಗಿ ಅವಲಕ್ಕಿ ನೆನೆದು ಚೆನ್ನಾಗಾಗತ್ತೆ. ಕೆಲವರು ಏನು ಮಾಡ್ತಾರೆ, ತುಂಬ ನೀರು ಹಾಕಿ ನೆನೆಸಿ ಆಮೇಲೆ ನೀರನ್ನು ಸೋಸ್ಕೋತಾರೆ, ಸ್ಟ್ರೈನರಲ್ಲಿ ಸೋಸ್ಕೋತಾರೆ. ಆ ಥರನೂ ಮಾಡಬಾರ್ದು ಅಂತೇನಿಲ್ಲ. ಶುರುವಲ್ಲಿ ಅಂದರೆ 35 ವರ್ಷಗಳ ಹಿಂದೆ ನಾನು ಹಾಗೆ ಮಾಡ್ತಾ ಇದ್ದೆ. ಆದರೆ ಇದು ಈ ಥರ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಿಮಗೆ ಅದಕ್ಕಿಂತ ತುಂಬ ಚೆನ್ನಾಗಿ ಬರುತ್ತೆ ಅವಲಕ್ಕಿ. ತುಂಬ ಬಿಡಿಯಾಗಿ ನಿಮಗೆ ಅದು ಅಷ್ಟು ಚೆನ್ನಾಗಿರುತ್ತೆ, ಒಳ್ಳೆ ಹೂ ಥರ ಇರುತ್ತೆ. ಹಾಗಾಗಿ ನಿಮಗೂ ತೋರಿಸೋಣ ಅದನ್ನು. ಅದೇ ರೀತಿ ಗೊಜ್ಜವಲಕ್ಕಿ ಮಾಡೋದು ಹೇಗೆ ಅನ್ನೋದನ್ನು ನಿಮ್ಗೆ ಹೇಳೋಣ, ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ಮೊದಲು ಗಟ್ಟಿ ಅವಲಕ್ಕಿಯನ್ನು ನಾನು 2 ಸಲ ಟ್ಯಾಪ್ ವಾಟರಲ್ಲಿ ಆಮೇಲೆ 1 ಸಲ ಎಕ್ವಾಗಾರ್ಡ್ ನೀರಲ್ಲಿ ತೊಳ್ಕೊತೀನಿ. ನಿಮಗೆ ಬೇಕಾದಷ್ಟು ಸಲ ತೊಳ್ಕೊಂಡು ಅದರಲ್ಲಿರೋ ಧೂಳು ತೆಗೆದು ಆಮೇಲೆ ನೆನೆಸ್ಕೋಬೇಕು. ಬನ್ನಿ ನಿಮಗೆ ತೋರಿಸ್ತೀನಿ ಹೇಗೆ ನೆನೆಸೋದು ಅಂತ ತೋರಿಸ್ತೀನಿ. ಈಗ ನಾನು ಇದರಲ್ಲಿ 2.5 ಕಪ್ ಅವಲಕ್ಕಿ ತಗೋತೀನಿ. ನಾನು ಇದರಲ್ಲಿ 2.5 ಕಪ್ ಅವಲಕ್ಕಿ ತಗೊಂಡಿದ್ದೀನಿ. ಈಗ ಅದನ್ನು ನಾನು 2 ಸಲ ಟ್ಯಾಪ್ ವಾಟ್ರಲ್ಲಿ 1 ಸಲ ಎಕ್ವಾಗಾರ್ಡ್ ನೀರಲ್ಲಿ ತೊಳ್ಕೊಂಬರ್ತೀನಿ. ನೋಡಿ, ನಾನು ಅವಲಕ್ಕಿನ 3 ಸಲ ತೊಳ್ಕೊಂಡು ಬಂದಿದ್ದೀನಿ. ಈಗ ಇದನ್ನು ಗಟ್ಟಿ ಅವಲಕ್ಕಿ, ಇದನ್ನು ನೆನೆಸೋಣ. ನೆನೆಸೋಕ್ಕೆ ನಾನು ಈ ತಟ್ಟೆಯಲ್ಲೇ ಅವಲಕ್ಕಿ ಅಳೆದಿರೋದು. ಈ ಲೋಟದಲ್ಲಿ 2.5 ಕಪ್ ತಗೊಂಡಿದ್ದೀನಿ ಅವಲಕ್ಕಿ ನಾನು. ಈಗ ನೀವು ತೊಳೆದಿರೋ ಅವಲಕ್ಕಿಗೆ ನೀರು ಹಾಕಿ 1 ಗಂಟೆ ನೆನೆಸಿಟ್ಬಿಡಬೇಕು. ಇದಕ್ಕೆ ಅರ್ಧದಷ್ಟು ನೀರು ಸಾಕು. ಅಂದರೆ ನೀವು 2.5 ಕಪ್ಪು ಅವಲಕ್ಕಿ ತಗೊಂಡ್ರೆ ನೋಡಿ 1 ಕಪ್ಪು, ಇನ್ನು 1/4 ಕಪ್ ಸಾಕು. 1/4 ಕಪ್ ನೀರು ಹಾಕಿ 1/4 ಕಪ್ಪು ನೀರು ಹಾಕಿದ್ದೀನಿ ನಾನು. 2.5 ಲೋಟ ಅವಲಕ್ಕಿಗೆ 1/4 ಕಪ್ ನೀರು. ನೋಡಿ, ಇದು ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಅವಲಕ್ಕಿಯ ಜಸ್ಟ್ ಲೆವೆಲ್ ತನಕ ನೀರಿದ್ದರೆ ಆಯಿತು. ನೋಡಿ, ಅವಲಕ್ಕಿಯ ಲೆವೆಲ್ ತನಕ ನೀರಿದೆ. ಇಷ್ಟು 2.5 ಲೋಟಕ್ಕೆ 1/4 ಕಪ್ ನೀರು ಹಾಕಿಬಿಟ್ರೆ ನೀವು ಅವಲಕ್ಕಿ ಇನ್ನು 3/4 ಗಂಟೆ ಬಿಟ್ಬಿಡಿ. ಎಷ್ಟು ಚೆನ್ನಾಗಿ ಅರಳಿಬಿಟ್ಟು ನಿಮಗೆ ಉದ್ರಾಗಿ ನೆನೆಯುತ್ತೆ. ಆಮೇಲೆ ನಾವು ಮಸಾಲ ರೆಡಿ ಮಾಡಿ ಅವಲಕ್ಕಿ ಮಾಡೋಣ. ಅವಲಕ್ಕಿ ನೆನೆಯೋದ್ರಲ್ಲಿ ನಾವು ಅದಕ್ಕೆ ಮಸಾಲಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ. ಮಸಾಲಕ್ಕೆ ಬ್ಯಾಡಗಿ ಮೆಣಸಿನಕಾಯಿ ನಾನು 5-6 ತಗೊಂಡಿದ್ದೀನಿ. 1 ಸ್ಪೂನು ಸಾಸಿವೆ, 1 ಸ್ಪೂನು ಜೀರಿಗೆ, ಸ್ವಲ್ಪ ಕಾಯಿ ತುರಿ, ಆಮೇಲೆ ಇಂಗು, ಇಷ್ಟನ್ನು ಹಾಕಿ ನಾವು ರುಬ್ಕೊಳ್ಳೋಣ. ಇದೆಲ್ಲ ನಾವು ಮಸಾಲ ಫ್ರೈ ಮಾಡುವಾಗ ಹಾಕ್ಕೊಳ್ಳೋಣ. ಹುಣಸೆಹಣ್ಣು ರಸ, ಬೆಲ್ಲ, ಉಪ್ಪು ಎಲ್ಲ ಮಸಾಲ ಫ್ರೈ ಮಾಡುವಾಗ ಹಾಕ್ಕೊಳ್ಳೋಣ. ಈಗ ನಾನು ಒಂದು ಸ್ವಲ್ಪ ಇಂಗು ಹಾಕ್ಕೋತಿದ್ದೀನಿ. ನಾವು ಮಿಕ್ಸಿ ರುಬ್ಕೊಳ್ಳೋಣ, ಮಸಾಲ ರುಬ್ಕೊಳ್ಳೋಣ. ಮೆಣಸುಗಳನ್ನು ಹಾಕ್ತಾಯಿದ್ದೀನಿ ನಾನು, ಬ್ಯಾಡಗಿ ಮೆಣಸು, 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ, ಆಮೇಲೆ ತೆಂಗಿನಕಾಯಿ ತುರಿ, ಅದರ ಜೊತೆ ಒಂದು ಸ್ವಲ್ಪ ಇಂಗು, ಘಮ್ ಅಂತ ಸ್ಮೆಲ್ಲಿಗೆ. ನೋಡಿ, ಇಂಗಿಲ್ಲಿ ಇಟ್ಕೊಂಡಿದ್ದೀನಿ, ಇಂಗು ಹಾಕ್ತಾಯಿದ್ದೀನಿ.
ಇದನ್ನು ನೀವು ನೀರು ಹಾಕದೆ ತರಿಯಾಗಿ ರುಬ್ಕೊಂಡ್ಬಿಡಿ. ನೀರು ಹಾಕೋದಕ್ಕಿಂತ ನಿಮಗೆ ನೀರು ಹಾಕದೆ ರುಬ್ಬಿದಾಗ ಅದು ಚೆನ್ನಾಗಿ ಬರುತ್ತೆ. ನಿಮಗೆ ತೋರಿಸ್ತೀನಿ. ಡ್ರೈ ರುಬ್ಬಿ ಏನೂ ಆಗಲ್ಲ, ಪುಡಿ ಪುಡಿ ಆಗತ್ತೆ, ಅಷ್ಟೇ ಸಾಕಾಗತ್ತೆ. ತರಿ ನಿಮಗೆ ನಾನು ನೀರು ಮುಟ್ಸ್ಕೊಂಡೇ ಇಲ್ಲ, ಬರೀ ಡ್ರೈ ಆಗಿ ರುಬ್ಬಿದ್ದೀನಿ ನೋಡಿ, ಈ ಥರ ಆಗಿದೆ. ಇದನ್ನು ಇಟ್ಕೊಂಡು ಈಗ ಒಗ್ಗರಣೆ ಮಾಡೋಣ. ಸಾಕು, ಇಷ್ಟು ತರಿಯಾದರೆ ಒಗ್ಗರಣೆ ಮಾಡೋಣ. ನಾನು ಗ್ಯಾಸ್ ಮೇಲೆ ಬಾಣಲಿ ಇಟ್ಟು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಚಳಿಗೆ ತುಂಬ ಗಟ್ಟಿಯಾಗಿಬಿಟ್ಟಿದೆ ನೋಡಿ, ಹೇಗೆ ಗಟ್ಟಿ ಇದೆ ಅಂತ. ಚೂರು ಕರಗಲಿ. ಆಮೇಲೆ ಮೊದಲಿಗೆ ನೀವು ಗ್ರೌಂಡ್ ನಟ್ಟನ್ನು, ಕಡಲೆಕಾಯಿ ಬೀಜ ಹುರಿದು ಅದನ್ನು ಸಪರೇಟ್ ಎತ್ತಿ ಇಟ್ಕೊಳ್ಳಿ. ನೀವು ಗೊಜ್ಜವಲಕ್ಕಿ ಮಸಾಲ ಜೊತೆ ಫ್ರೈ ಮಾಡಿದ್ರೆ ಅದು ಮೆತ್ತಗಾಗಿಬಿಡತ್ತೆ. ಅದಕ್ಕೋಸ್ಕರ ಕ್ರಿಸ್ಪಿ ಆಗಿದ್ದರೆ ನಿಮ್ಗೆ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನೀಗ ಎಣ್ಣೆ ಕರಗ್ತು, ಗ್ರೌಂಡ್ ನಟ್ ಹಾಕ್ತೀನಿ. ನಾನು ಒಗ್ಗರಣೆಗೆ ಕಡಲೆಕಾಯಿ ಬೀಜ, ಉದ್ದಿನಬೇಳೆ, ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಇಟ್ಕೊಂಡಿದ್ದೀನಿ. ಮೊದಲಿಗೆ ಗ್ರೌಂಡ್ ನಟ್ ಹುರಿದು ತೊಗೊಂಡ್ಬಿಡ್ತೀನಿ, ತೆಗೆದ್ಬಿಡ್ತೀನಿ ನೋಡಿ. ಕಡಲೆಕಾಯಿ ಬೀಜ ಕೆಂಪಾಗ್ತಾ ಇದೆ, ಇದನ್ನು ತೆಕ್ಕೊಳ್ಳೋಣ, ಸಪರೇಟ್ ಎತ್ತಿ ಇಟ್ಕೊಳ್ಳೋಣ ತೆಗೆದು. ಇಲ್ಲ ಅಂದರೆ ನಿಮಗದು ಮೆತ್ತಗಾಗ್ಬಿಡತ್ತೆ. ಕೊನೆಗೆ ಹಾಕಿದಾಗ ನಿಮಗೆ ಕುರುಕುರು ಅಂತ ತಿನ್ನಕ್ಕೆ ಬಾಯಿಗೆ ಬಂದಾಗ ತುಂಬ ರುಚಿಯಾಗಿರುತ್ತೆ. ಎಣ್ಣೆಗೆ ಒಗ್ಗರಣೆಗೆ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಕರಿಬೇವು ಸೊಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಒಗ್ಗರಣೆ ಸಾಸಿವೆ ಚಟಪಟ ಅಂದ ತಕ್ಷಣ ರುಬ್ಬಿರೋ ಮಸಾಲ ಹಾಕ್ಕೊಳ್ಳೋಣ. ಚಟಪಟ ಅಂದ ತಕ್ಷಣ ಈಗ ರುಬ್ಬಿರೋ ಮಸಾಲ ಹಾಕ್ಕೊಳ್ಳೋಣ. ಇದಕ್ಕೆ ನೀವು ಕಿವುಚಿ ಇಟ್ಕೊಂಡಿರೋ ಹುಣಸೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ. ಈಗ ಆ ಮಸಾಲಕ್ಕೆ ಅರಿಶಿನ ಪುಡಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಬೆಲ್ಲ, ಇದಕ್ಕೆ ಬೆಲ್ಲ ಒಂದು ಸ್ವಲ್ಪ ಬೆಲ್ಲ ಜಾಸ್ತಿನೇ ಬೇಕಾಗತ್ತೆ. ಉಪ್ಪು ಹುಳಿ ಖಾರ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ನಾನು ಬೆಲ್ಲ ಹಾಕಿದ್ದೀನಿ. ನಿಮಗೆ ಬೆಲ್ಲ ಕಡಿಮೆ ಸಾಕು ಅಂದರೆ ನೀವು ಕಡಿಮೆನೂ ಹಾಕ್ಕೋಬೋದು. ಸ್ವಲ್ಪ ಇದಕ್ಕೆ ಮಾಮೂಲಿಗಿಂತ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಹಾಗೆ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ. ನೋಡಿ ಎಷ್ಟು ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದು ಚೆನ್ನಾಗಿ ಬಾಡಿಸ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಕೊಂಬರುತ್ತೆ, ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಹೇಗಾಗಿದೆ ನೋಡಿ ಅವಲಕ್ಕಿ. ಈಗ ನೀವು ಮಸಾಲ ಎಣ್ಣೆ ಬಿಡ್ತಾ ಇದೆ ನೋಡಿ, ಸೈಡಲ್ಲಿ ಎಣ್ಣೆ ಬಿಡ್ತಾ ಇದೆ, ಗಟ್ಟಿಯಾಗಿ ಮಸಾಲ. ನೀವು ಈ ಥರ ಮಸಾಲ, ಹಸಿ ಮಸಾಲನ ಚೆನ್ನಾಗಿ ಹುರಿದು ನೀವು ಅವಲಕ್ಕಿ ಮಾಡಿದ್ರೆ ನಿಮಗೆ ಒಂದಿನ ಕೆಡಲ್ಲ, ತುಂಬ ಚೆನ್ನಾಗಿರುತ್ತೆ. ಕೆಲವ್ರು ಏನು ಮಾಡ್ತಾರೆ, ಅವಲಕ್ಕಿಗೆ ಮಸಾಲ ಮಿಕ್ಸ್ ಮಾಡಿ ಒಗ್ಗರಣೆ ಮಾಡ್ತಾರೆ, ಅದು ಬೇಗ ಕೆಟ್ಟೋಗುತ್ತೆ. ನಿಮಗೆ ಈ ಥರ ನೋಡಿ ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡಿ, ಸೈಡೆಲ್ಲ ಎಣ್ಣೆ ಬಿಡ್ತಾ ಇದೆ ನೋಡಿ, ಎಣ್ಣೆ ಎಲ್ಲ ಬಿಡ್ತಾ ಇದೆ ಸೈಡಲ್ಲಿ. ಈಗ ನಾವು ಈ ಅವಲಕ್ಕಿನ ಹಾಕೋಣ. ನಾನು 3/4 ಗಂಟೆ ಹೊತ್ತು ಅವಲಕ್ಕಿ ನೆನೆಸಿ ಇಟ್ಟಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲ ಕೊನೆಯಲ್ಲಿ ನೀವು ಕಡಲೆಕಾಯಿ ಬೀಜ ಹುರಿದಿಟ್ಕೊಂಡಿದ್ದೀರಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ, ಅಥವಾ ನೀವು ತಿನ್ನೋವಾಗ ಮೇಲಿಂದ ಹಾಕ್ಕೊಂಡ್ರು ಹಾಕ್ಕೋಬೋದು. ನಾನು ಹಾಕಿ ಮಿಕ್ಸ್ ಮಾಡ್ತೀನಿ ಕೊನೆಯಲ್ಲಿ ಕೊಡೋವಾಗ, ತಿಂಡಿ ಕೊಡೋವಾಗ, ಸರ್ವ್ ಮಾಡೋವಾಗ. ನೋಡಿ ಎಷ್ಟು ಚೆನ್ನಾಗಿ. 1 ನಿಮಿಷ ಅದು ಬಿಸಿ ಆಗಲಿ. ಬೇಕಾದರೆ ನೀವು ಮುಚ್ಚಿ ಇಟ್ಬಿಡ್ಬೋದು ಗ್ಯಾಸ್ ಮೇಲೆ. ಒಂದು 2-3 ನಿಮಿಷ ಮುಚ್ಚಿಟ್ಟಿದ್ದೀನಿ. ಈಗ
ನೋಡಿ ಚೆನ್ನಾಗಿ ಉದುರುದ್ರಾಗಿ ಹೇಗೆ ಬಂದಿದೆ ನೋಡಿ. ಈಗ ಗ್ಯಾಸ್ ಆಫ್ ಮಾಡಿ ಕೆಳಗಡೆ ಇಳಿಸ್ಕೊಂಡು ಅದಕ್ಕೆ ಕಡಲೆಕಾಯಿ ಬೀಜ ಹಾಕಿ ಸರ್ವ್ ಮಾಡೋಣ. ಈಗ ಇದಕ್ಕೆ ಕಡಲೆಕಾಯಿ ಬೀಜ ಮೇಲಿಂದ ಹಾಕೋಣ. ನೀವು ತಿನ್ನುವಾಗನೂ ಅದ್ರ ಮೇಲೆ ಹಾಕ್ಕೊಡ್ಬೋದು. ಈಗ ಗೊಜ್ಜವಲಕ್ಕಿ ಅಥವಾ ಹುಳಿ ಅವಲಕ್ಕಿ ರೆಡಿಯಾಗಿದೆ ನೋಡಿ. ಮೇಲೆ ಗೊಜ್ಜವಲಕ್ಕಿ ರೆಡಿಯಾಗಿದೆ. ನೀವಿದನ್ನು ಹಬ್ಬ ಹರಿದಿನಗಳಲ್ಲಿ, ಉಪವಾಸ ಮಾಡೋ ದಿನಗಳಲ್ಲಿ ಆ ದಿನ ನೀವು ಇದನ್ನು ಉಪವಾಸಕ್ಕೆ ತಿನ್ಬೋದು. ನಾವಿದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಲ್ಲ. ಹಬ್ಬದ ದಿನಗಳಲ್ಲಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಉಪಯೋಗಿಸಲ್ವಲ್ಲ. ಹಾಗಾಗಿ ನೀವು ಹಬ್ಬದ ದಿನಗಳಲ್ಲಿ, ಏಕಾದಶಿ ಉಪವಾಸಗಳಲ್ಲಿ ಎಲ್ಲ ಗೊಜ್ಜವಲಕ್ಕಿನ ಮಾಡಿಕೊಂಡು ತಿನ್ಬೋದು. ಒಳ್ಳೆ ತಿಂಡಿ, ಆರೋಗ್ಯಕರನೂ ಹೌದು. ಹಾಗಾಗಿ ಪ್ರತಿಯೊಬ್ಬರು ನೀವು ಮಾಡ್ಕೊಳ್ಳಿ ಮನೆಯಲ್ಲಿ. ಅವಲಕ್ಕಿ ನೆನೆಸೋ ವಿಧಾನ ತುಂಬ ಜನ ಸರಿಯಾಗಿ ಮಾಡೋಕ್ಕೆ ಗೊತ್ತಿಲ್ಲ ಅಂತಾರೆ. ನೀವು ಎಷ್ಟು ಅವಲಕ್ಕಿ ತಗೊಂಡಿದ್ದೀರಾ ಅದರ ಅರ್ಧದಷ್ಟು ನೀರು ಹಾಕಿಬಿಟ್ಟು ನೆನೆಸಿ, ಇನ್ನೂ 1-2 ಚಮಚ ಕಡಿಮೆ ಹಾಕಿದ್ರೂ ನಡೆಯುತ್ತೆ. ನಿಮಗೆ ತುಂಬ ಚೆನ್ನಾಗಿ ಉದುರುದ್ರಾಗಿ ಬರುತ್ತೆ. ಹಾಕಿ ನೆನೆಸಿ 1/4 ಗಂಟೆ ಬಿಟ್ಬಿಡಿ. ಆಮೇಲೆ ನಾನು ಕರೆಕ್ಟ್ 3/4 ಗಂಟೆ ನೆನೆಸಿದ್ದೀನಿ. ಎಷ್ಟು ಉದುರಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅವಲಕ್ಕಿ. ಮಾಡಿ ಒಂದಿನನೂ ನಿಮ್ಗೆ ಇದು ಕೆಡಲ್ಲ. ಮಸಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಾಡಿದಾಗ ತುಂಬ ಚೆನ್ನಾಗಾಗತ್ತೆ. ಉಪ್ಪು ಹುಳಿ ಖಾರ ಎಲ್ಲನೂ ಹಿತವಾಗಿ ಮಿತವಾಗಿ ಸೇರಿ ತುಂಬ ನಾಲಿಗೆಗೆ ತುಂಬ ರುಚಿಯಾಗಿರುತ್ತೆ. ಮಾಡಿಕೊಂಡು ಹೇಗಾಗತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಲ್ಲಿ ತನಕ ರಾಯರು ನಮ್ಮನ್ನ ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ನಮಸ್ಕಾರ.